ಮಿನಿ ಮಿಕ್ಸರ್, ಸ್ಮಾಲ್ ಮಿಕ್ಸಿ. ನೀವು ಇದನ್ನ ಸ್ವಲ್ಪ ಏಜ್ ಅವರು ಕೈ ನೋವು ಅಂತಾರೆ, ಆಚೆ ಎಲ್ಲೋ ಯಾರಾದ್ರೂ ತಗೊಂಡು ಹೋಗ್ಬೇಕಾದ್ರೂ ಆಗುತ್ತೆ. ನೋಡಿ ಇದರಲ್ಲಿ ಏಲಕ್ಕಿ, ಮೆಣಸು, ಜೀರಿಗೆ ಏನಾದ್ರೂ ಡ್ರೈ ಐಟಮ್ ಹಾಕಿ ನೀವು ಇದರಲ್ಲಿ ಹಾಕಿ ಇದ್ರಲ್ಲಿ ಬೇಕಾದ ಚಟ್ನಿ ಮಾಡಿ ಎರಡು ಒಂದೇ ಸಲ ಮಾಡಿ. ಫಸ್ಟ್ ಟೈಮ್ ಇದ್ರಲ್ಲಿ ಫುಲ್ ಹೆವಿ ಐತೆ, ಪ್ಲಸ್ 2 year ವಾರಂಟಿ ಸಿಗುತ್ತೆ ನಿಮಗೆ. ಏನಾದ್ರೂ ಮೋಟರ್ ಡಿಫೆಕ್ಟಿವ್ ಇದ್ರೆ ಕಂಪನಿ ಒಂದು ನ್ಯೂ ಪೀಸ್ ಕೊಡ್ತಾರೆ, ರಿಪೇರ್ ಮಾಡ್ಕೊಳ್ತಾರೆ. ಏನಿದೆ ವಾರಂಟಿ ಇದೆ. ಈ ಸಮಥಿಂಗ್ ಡಿಫ್ರೆಂಟ್, ಇದೆಲ್ಲ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ನೋಡಿ. ಸಿಂಗಲ್ ಇಲ್ಲಾಂದ್ರೆ ಡಬಲ್, ನಿಮಗೆ ಟೈಮ್ ಸೇವಿಂಗ್ ಆಗುತ್ತೆ. ಇದೊಂದು ನೋಡಿ ನಿಮಗೆ ಸ್ಮಾಲ್ ಮಿನಿ ಟ್ರಾವೆಲ್ ಐರನ್. ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ತೀರಾ ಅಂದ್ರೆ ನೋಡಿ ಸ್ಮಾಲ್. ಇದು 1 year ವಾರಂಟಿಯಲ್ಲಿ ಬರುತ್ತೆ ನಿಮಗೆ. ಎಲ್ಲಾದ್ರೂ ಟ್ರಾವೆಲಿಂಗ್ಗೋಸ್ಕರ ಬಹಳ ಚೆನ್ನಾಗಿದೆ. ಇದು ಒಂದು ತೆಂಗಿನಕಾಯಿ ಹೊಡೆಯಕ್ಕೆ ಮನೆಯಲ್ಲಿ ಗ್ರಾನೈಟ್ ಎಲ್ಲ ಕಾಸ್ಟ್ಲಿ ಇದೆ. ತೆಂಗಿನಕಾಯಿ ಹೊಡೆಯಕ್ಕೆ, ತೆಂಗಿನಕಾಯಿ ಕೊಬ್ಬರಿ ತೆಗಿಯಕ್ಕೆ ದೊಡ್ಡಾಗಲ್ಲ. ಇದು ಕೊಬ್ಬರಿ ತೆಗಿಯಕ್ಕ. ಓಕೆ, ಸೊ ಇದು ನೋಡಿ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ನಮ್ ಕಲ್ಲಿರಲ್ಲ, ತೆಂಗಿನಕಾಯಿ ಹೊಡಿಯಕ್ಕೆ ಹಂಗೆ ಅದಕ್ಕೆಲ್ಲ ಇದ್ ಮಾಡ್ತಾ ಇರ್ತಾರೆ. ಹೌದು, ವೆಯ್ಟ್ ಚೆನ್ನಾಗಿರತ್ತೆ. ಸೊ ತೆಂಗಿನಕಾಯಿ ಹೊಡಿಯೋದಕ್ಕೆ ಈ ತರ ತಗೊಂಡ್ ಹೋಗ್ಬೋದು ನೀವು. ಮತ್ತೆ ತೆಂಗಿನಕಾಯಿ ತೆಗಿಯೋದಕ್ಕೆ ಇದು ಚೆನ್ನಾಗಿದೆ. ನೈಫಲ್ಲಿ ತೆಗಿತಾ ಇರ್ತೀರಾ ನಾರ್ಮಲ್ ಆಗಿ. ಮಿಕ್ಸಿನ ಇದು? ಓಕೆ. ಉಲ್ಟಾ ಮಾಡಿ ಸೀದಾ ಮಾಡಿ ಬೇಕಾಗಲ್ಲ. ಜ್ಯೂಸರ್ ಬಾಸ್ ಕಂಪನಿ. ಸೂಪರ್. ಸೊ ಈ ತರದ ಮಿಕ್ಸಿ ಇರುತ್ತೆ ಜ್ಯೂಸರ್. ಮಿಕ್ಸಿನ ಇದು? ಓಕೆ. ಉಲ್ಟಾ ಮಾಡಿ ಸೀದಾ ಮಾಡಿ ಬೇಕಾಗಲ್ಲ. ಜ್ಯೂಸರ್ ಬಾಸ್ ಕಂಪನಿ. ಸರ್ ಹೇಳಿ ಸರ್. ನೋಡಿ ಒಂದು ಸ್ಪೆಷಲ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದೇನ್ ಹೇಳ್ಬೋದು ನೀವು ನೋಡಿ, ಬಾಟಲ್ ತರ ಕಾಣಿಸಿದೆ. ಇದು ಬಾಟಲ್ ಇಲ್ಲ, ದಿಸ್ ಇಸ್ ಎಲೆಕ್ಟ್ರಿಕ್ ಟ್ರಾವೆಲ್ ಕೆಟಲ್. ಫಸ್ಟ್ ಟೈಮ್ ನೀವು ಕೆಟಲ್ ಅಲ್ಲಿ ಎಂತದ್ ನೋಡ್ತೀರಾ ಅಂದ್ರೆ, ಯಾವ ಕೆಟಲ್ ತಗೊಂಡ್ರು ನಿಮ್ಗೆ ನೀವು ಹಾಲ್ ಹಾಕಿದ್ರೆ ಉಕ್ಕಿ ಬಂದ್ಬಿಡುತ್ತೆ ಆಚೆ. ಹೌದು, ಇದು ಒಂದು ಎಲೆಕ್ಟ್ರಿಕ್ ಕೆಟಲ್ ಅಲ್ಲಿ ಉಕ್ಕಿ ಬರಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಇದರಲ್ಲಿ ನಿಮ್ಗೆ ಟೆಂಪರೇಚರ್ಸ್ ಕೊಟ್ಟಿದ್ದಾರೆ. ಇದು ನೀವು ಕುಡಿಯಕ್ಕೆ ನಿಮ್ಗೆ ಸಿಪ್ಪರ್ ಕೊಟ್ಟಿದ್ದಾರೆ. ನಿಮ್ಗೆ ಇದು ನೋಡಿ ನಿಮ್ಗೆ ಟೆಂಪರೇಚರ್ ಯಾವತ್ತೂ ಎಲೆಕ್ಟ್ರಿಕ್ ಕೆಟಲ್ ಟೆಂಪರೇಚರ್ ನೋಡಿದೀರಾ? ನೋಡಿ 100 ಡಿಗ್ರಿ ಫುಲ್ ನೀರು ಕುದಿಸ್ಬೋದು, ಕುದಿಬಹುದು ಫಾಸ್ಟ್. ಇದು ನೆಕ್ಸ್ಟ್ ನೋಡಿ ನಿಮ್ಗೆ ಟೆಂಪರೇಚರ್ ಬೇರೆ ಬೇರೆ ತರ ಐತೆ. 80 ಡಿಗ್ರಿ, 55 ಡಿಗ್ರಿ, 45 ಡಿಗ್ರಿಯಲ್ಲಿ ನೀವು ಹಾಲ್ ಕುದಿಬಹುದು, ಉಕ್ಕಿ ಬರಲ್ಲ ಆಚೆ. ಡಿಫ್ರೆಂಟ್ ಥಿಂಗ್. ಎಲ್ಲಾದ್ರೂ ನೀವು ಪೋರ್ಟೇಬಲ್ ಎಲ್ಲ ಅದು ತಗೊಂಡು ಹೋಗ್ಬೋದು. ಏನಂತೂ ಇದು ನೀವ್ ಹೇಳ್ತಾರೆ ನಾವು US ತಗೊಂಡು ಹೋಗ್ಬೇಕು. 110 ವ್ಯಾಟ್ ಅಲ್ಲೂ ಕೆಲಸ ಮಾಡುತ್ತೆ, ಅಂಡ್ 230 ವೋಲ್ಟ್ ಅಲ್ಲೂ ಗ್ಯಾಜೆಟ್ ಅಲ್ಲೂ ಕೆಲಸ ಮಾಡುತ್ತೆ. ಮೇನ್ ಥಿಂಗ್ ಇದೆಲ್ಲ ಎಲ್ಲಾ ಐಟಮ್ಸ್ ಅಲ್ಲಿ ಈ ತರ ಬರಲ್ಲ. ಅದ್ ನೋಡಿ ತಿರ್ಗಾ ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಐತೆ ನಿಮ್ಗೆ. ಇದೆಲ್ಲ ಒಳಗೆ ಏನ್ ಹೇಳ್ತಾರೆ ವಾಸನೆ ಹೊಡಿಯೋದು ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಯೂಸ್ ಮಾಡುವಂತ ಒಂದು ಐಟಮ್ ಇದು ಬ್ಯಾನ್ ಕ್ಯಾರಿಯರ್ ಪೋರ್ಟೇಬಲ್ ಇರುತ್ತೆ. ಬ್ಯಾನ್ ಯೂಜರ್ಗೆ ನಾನು ಫಾರ್ಕ್ ತರ ಯೂಸ್ ಮಾಡಬೇಕಂದ್ರೆ ಫಾರ್ಕ್ ತರ ಯೂಸ್ ಮಾಡಬಹುದು. ಟ್ರಾವೆಲ್ ಫ್ರೆಂಡ್ಲಿ ಇದೆ ನೋಡಿ, ಮಲ್ಟಿಪರ್ಪಸ್ ಆಗಿ ನೀವು యూజ్ ಮಾಡಬಹುದು. హాయ్ ఫ్రెండ్స్, వెల్కమ్ బ్యాక్ టు మై ఛానల్. ఈరోజు వచ్చేసి నేను స్టీల్ ఐటమ్స్ అయితే చూపిస్తా ఉన్నాను. అంతా కూడా ఫ్యాన్సీ ఐటమ్స్, అలానే ట్రావెల్కి ఏమైనా కావాలంటే మీకు చాలా యూస్ఫుల్ అయిన ఐటమ్స్ అయితే నేను ఈరోజు అయితే చూపిస్తా ఉన్నాను. మంచి మంచి కిచెన్ గ్యాడ్జెట్స్ అని కూడా చెప్పొచ్చును. మంచి ఐటమ్స్ అయితే నేను చూపిస్తా ఉన్నానండి. సో ఎక్కడ కూడా స్కిప్ చేయకుండా కంప్లీట్గా వీడియో చూడండి. లొకేషన్ స్కానర్ కూడా ఉంది, స్కాన్ చేసుకుంటే మీరు ఆరాంగా లొకేషన్కి అయితే మీరు రీచ్ అవ్వచ్చు. సో DVG రోడ్ బసంగుడిలో ఉండేదండి బెంగళూరు. సో మీకు ఇక్కడ ఇంకా దూరం నుంచి ఏమైనా చూస్తూ ఉంటే మీరు ఆన్లైన్ కూడా ఆర్డర్ చేసుకోవచ్చును. చాలా మంచి ఐటమ్స్ అయితే ఉంటాయి. ఫ్యాన్సీ ఐటమ్స్ అని చెప్పొచ్చును. కిచెన్ వేరు మంచి ప్రీమియం క్వాలిటీ కిచెన్ వేర్స్ అవైలబుల్ అంతా ఉంటుంది వీళ్ళ దగ్గర. ఐటమ్స్ చాలా మంచి కలెక్షన్స్. ఎక్కడ కూడా వీడియో స్కిప్ చేయకుండా కంప్లీట్గా చూడండి. అలానే మన ఛానల్కి ఏమైనా కొత్తగా మీరేమైనా చూస్తూ ఉంటే ప్లీజ్ సబ్స్క్రైబ్ చేయండి. ఇలాంటి వీడియోసే అప్లోడ్ చేస్తూ ఉంటాను. ಇಲ್ಲಿ రెండు బ్రాంచెస్ అయితే ఉంటుంది. అది యాವುದು ఎల్లి లొకేషన్ హోల్సేల్ కావాలంటే కూడా కంప్లీట్ గా లేదా రీటైల్ కూడా తీసుకోవచ్చును. హోల్సేల్ వచ్చేసి నగరత్పేట, చిక్పేట మెయిన్ రోడ్, నగరత్పేటలో ఉంటుందండి. నగరత్పేటలో ఉంటుంది. ఇది వచ్చేసి బసంగుడిలో ఉంటుందండి. ఏ షాప్ కన్నా వెళ్ళొచ్చు. దీంట్లో అయితే రీటైల్ ఉంటుంది కంప్లీట్ గా. సో ఇది గాంధీ బజార్ నంబర్ ఎంత ఆల్రెడీ స్క్రీన్ పైన ఇచ్చినాను. ఏమే డౌట్స్ వస్తే కూడా వాళ్ళకి డైరెక్ట్ గా కాంటాక్ట్ చేసుకోండి. ఓకేనా? లాంగ్వేజ్ అయితే అంతా వచ్చు. సో
ಅಟ್ಲయితే రండి ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಬಹುದು ಸರ್ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ಅಂತ ಹೇಳಿದ್ರಿ ಆಲ್ರೆಡಿ ಒಂದು ವಿಡಿಯೋ ಆದ್ರೆ ಐಟಮ್ಸ್ ಅಂತ చూపిస్తా ఉంటాం కదా మసాలా ఐటమ్స్ అంతా ఇవాళ ಇನ್ನೊಂದು ಮತ್ತೆ ಒಂದು ವಿಡಿಯೋದಲ್ಲಿ ನಾನು ಇನ್ನೂ సో ఏమీ డౌట్ ఉంటే కూడా కమెంట్స్ చేయండి కమెంట్స్ లో నేను అయితే రిప్లై ఇస్తాను ఇంకా ఏమైనా అర్థం కాలేదంటే డైరెక్ట్ మీరు ఫోన్ చేయొచ్చును స్క్రీన్ షాట్ తీసుకుని వాళ్ళకి వాట్సాప్ చేసుకొని వాళ్ళకి డైరెక్ట్ కాల్ చేయొచ్చునండి ఎక్కడ కూడా వీడియో స్కిప్ చేసుకోకుండా చూడండి అలానే ఏదైనా గిఫ్టింగ్ పర్పస్ గృహ ప్రవేశానికి ఇంటికి ఏమైనా మీరేమైనా ఇవ్వాలి గిఫ్ట్ అంటే మంచి మంచి ఐటమ్స్ అంతా ఉన్నాయి ఇది పార్ట్ 1 అయి ఉంటుంది నెక్స్ట్ పార్ట్ 2లో అయితే ఇంకా ఐటమ్స్ అయితే వస్తాయి దానికోసం ఏం చేయాలి మీరు సబ్స్క్రైబ్ చేసుకోండి ఓకేనా సబ్స్క్రైబ్ చేసుకోండి ಸರ್ ಹೇಳಿ ಸರ್ ನೋಡಿ ಒಂದು ಸ್ಪೆಷಲ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇದೇನ್ ಹೇಳ್ಬೋದು ನೀವು ನೋಡಿ ಬಾಟಲ್ ತರ ಕಾಣಿಸಿದೆ ಇದು ಬಾಟಲ್ ಇಲ್ಲ ದಿಸ್ ಇಸ್ ಎಲೆಕ್ಟ್ರಿಕ್ ಟ್ರಾವೆಲ್ ಕೆಟಲ್ ಫಸ್ಟ್ ಟೈಮ್ ನೀವು ಕೆಟಲ್ ಅಲ್ಲಿ ಎಂತದ್ ನೋಡ್ತೀರಾ ಅಂದ್ರೆ ಯಾವ ಕೆಟಲ್ ತಗೊಂಡ್ರು ನಿಮ್ಗೆ ನೀವು ಹಾಲ್ ಹಾಕದೆ ಉಕ್ಕಿ ಬಂದ್ಬಿಡುತ್ತೆ ಆಚೆ ಹೌದು ಇದು ಒಂದು ಎಲೆಕ್ಟ್ರಿಕ್ ಕೆಟಲ್ ಅಲ್ಲಿ ಉಕ್ಕಿ ಬರಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಇದರಲ್ಲಿ ನಿಮ್ಗೆ ಟೆಂಪರೇಚರ್ಸ್ ಕೊಟ್ಟಿದ್ದಾರೆ ಇದು ನೀವು ಕುಡಿಯಕ್ಕೆ ನಿಮ್ಗೆ ಸಿಪ್ಪರ್ ಕೊಟ್ಟಿದ್ದಾರೆ ನಿಮ್ಗೆ ಇದು ನೋಡಿ ನಿಮ್ಗೆ ಟೆಂಪರೇಚರ್ ಯಾವತ್ತೂ ಎಲೆಕ್ಟ್ರಿಕ್ ಕೆಟಲ್ ಟೆಂಪರೇಚರ್ ನೋಡಿದೀರಾ ನೋಡಿ 100 ಡಿಗ್ರಿ ಫುಲ್ ನೀರ್ ಕುದಿಸ್ಬೋದು ಕುದಿಬಹುದು ಫಾಸ್ಟ್ ಇದು ನೆಕ್ಸ್ಟ್ ನೋಡಿ ನಿಮ್ಗೆ ಟೆಂಪರೇಚರ್ ಬೇರೆ ಬೇರೆ ತರ ಐತೆ 80 ಡಿಗ್ರಿ 55 ಡಿಗ್ರಿ 45 ಡಿಗ್ರಿ ಅಲ್ಲಿ ನೀವು ಹಾಲ್ ಕುದಿಬಹುದು ಉಕ್ಕಿ ಬರಲ್ಲ ಆಚೆ ಹೌದು ಡಿಫ್ರೆಂಟ್ ಥಿಂಗ್ ಎಲ್ಲಾದ್ರೂ ನೀವು ಪೋರ್ಟೇಬಲ್ ಎಲ್ಲ ಅದು ತಗೊಂಡು ಹೋಗ್ಬೋದು ಇನ್ನೊಂದು ಇದು ನೀವ್ ಹೇಳ್ತಾರೆ ನಾವು US ತಗೊಂಡು ಹೋಗ್ಬೇಕು 110 ವ್ಯಾಟ್ ಅಲ್ಲೂ ಕೆಲಸ ಮಾಡುತ್ತೆ ಅಂಡ್ 230 ವೋಲ್ಟ್ ಅಲ್ಲೂ ಗ್ಯಾಜೆಟ್ ಅಲ್ಲೂ ಕೆಲಸ ಮಾಡುತ್ತೆ ಮೇನ್ ಥಿಂಗ್ ಇದರ ಎಲ್ಲಾ ಐಟಮ್ಸ್ ಅಲ್ಲಿ ಈ ತರ ಬರಲ್ಲ ಅದ್ ನೋಡಿ ತಿರ್ಗಾ ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಐತೆ ನಿಮ್ಗೆ ಇದೆಲ್ಲ ಒಳಗೆ ಏನ್ ಹೇಳ್ತಾರೆ ವಾಸನೆ ಹೊಡಿಯೋದು ಅದೆಲ್ಲ ಪ್ರಾಬ್ಲಮ್ ಇಲ್ಲ ಸ್ಮಾಲ್ ಮಿನಿ ಮಿಕ್ಸರ್ ಸ್ಮಾಲ್ ಮಿಕ್ಸಿ ನೀವ್ ಇದನ್ನ ಸ್ವಲ್ಪ ಏಜ್ ಅವರು ಕೈ ನೋವು ಅಂತಾರೆ ಆಚೆ ಎಲ್ಲೋ ಯಾರಾದ್ರೂ ತಗೊಂಡ್ ಹೋಗ್ಬೇಕಾದ್ರೂ ಆಗತ್ತೆ ನೋಡಿ ಇದ್ರಲ್ಲಿ ಏಲಕ್ಕಿ ಮೆಣಸು ಜೀರಿಗೆ ಏನಾದ್ರೂ ಡ್ರೈ ಐಟಮ್ ಹಾಕ್ಬೋದು ರೈಟ್ ನೀವ್ ಇದ್ರಲ್ಲಿ ಹಾಕಿ ಇದ್ರಲ್ಲಿ ಬೇಕಾದ್ರೆ ಚಟ್ನಿ ಮಾಡಿ ಎರಡು ಒಂದೇ ಸಲ ಮಾಡ್ಬೋದು ಫಸ್ಟ್ ಟೈಮ್ ಇದ್ರ ಕೆಳಗೆ ಫುಲ್ ಹೆವಿ ಐತೆ ಪ್ಲಸ್ 2 ಇಯರ್ ವಾರಂಟಿ ಸಿಗುತ್ತೆ ನಿಮ್ಗೆ ಏನಾದ್ರೂ ಮೋಟರ್ ಡಿಫೆಕ್ಟಿವ್ ಇದ್ರೆ ಕಂಪನಿ ಒಂದು ನ್ಯೂ ಪೀಸ್ ಕೊಡ್ತಾನೆ ರಿಪೇರ್ ಮಾಡ್ಕೊಡ್ತಾನೆ ಏನಿಲ್ಲ ವಾರಂಟಿ ಐತೆ ಇದ್ರಲ್ಲಿ ಸಮಥಿಂಗ್ ಡಿಫ್ರೆಂಟ್ ಇದೆಲ್ಲ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ನೋಡಿ ಸಿಂಗಲ್ ಇಲ್ಲಾಂದ್ರೆ ಡಬಲ್ ನಿಮ್ಗೆ ಟೈಮ್ ಸೇವಿಂಗ್ ಆಗುತ್ತೆ ಇದನ್ನ ನೋಡಿ ನಿಮ್ಗೆ ಸ್ಮಾಲ್ ಮಿನಿ ಟ್ರಾವೆಲ್ ಐರನ್ ಎಲ್ಲಾದ್ರೂ ಟ್ರಾವೆಲಿಂಗ್ ಹೋಗ್ತೀರಾ ಅಂದ್ರೆ ನೋಡಿ ಸ್ಮಾಲ್ ಇದು 1 ಇಯರ್ ವಾರಂಟಿಯಲ್ಲಿ ಬರುತ್ತೆ ನಿಮ್ಗೆ ಎಲ್ಲಾದ್ರೂ ಟ್ರಾವೆಲಿಂಗ್ ಗೋಸ್ಕರ ಬಹಳ ಚೆನ್ನಾಗಿದೆ 1 ಇಯರ್ ವಾರಂಟಿ ಕೊಡ್ತೀವಿ ಸಮಥಿಂಗ್ ಡಿಫ್ರೆಂಟ್ ಟೇಬಲ್ ಮೇಲೆ ಕೂಡ ಇಡಬಹುದು ಇದು ನೋಡಿ ಸ್ಮಾಲ್ ಆಗಿ ಚಿಕ್ಕ ಮಕ್ಕಳಿದ್ರೆ ಎಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಆಚೆದು ಡ್ರೈ ಫ್ರೂಟ್ ಅವ್ರಿಗೆ ಇಲ್ಲ ಮನೆಗೆ ಸಾಸ್ ಚಟ್ನಿ ಉಪ್ಪಿನಕಾಯಿ ಇದು ಡಿಫ್ರೆಂಟ್ ಬಂತು ಎಲ್ಲ ಡಿಫ್ರೆಂಟ್ ಆಗೈತೆ ಇದರಲ್ಲೂ ಕಾಂಬಿನೇಷನ್ ಅಲ್ಲಿ ಬೇರೆ ಬೇರೆ ತರ ಸಿಗುತ್ತೆ ಇದರಲ್ಲೂ ಸ್ಪೂನ್ ಹೋಲ್ಡರ್ ಇರುತ್ತೆ ಇದು ಸ್ಮಾಲ್ ಇದನ್ನು ಟ್ರಾವೆಲಿಂಗ್ ಹೋಗ್ತೀರಿ ಇಲ್ಲ ಮನೇಲಿ ಒಬ್ಬರೇ ಇರೋರಿಗೆ ಮಜ್ಜಿಗೆ ಮಂತು ಕೋಲ್ಡ್ ಕಾಫಿ ಮಿಲ್ಕ್ ಶೇಕ್ ಏನಾದ್ರೂ ಯೂಸ್ ಮಾಡಿ ನೋಡಿ ಸ್ಮಾಲ್ ಏನಾದ್ರೂ ಪಾರ್ಸಲ್ ತರ್ತೀರಾ ನೀವು ಕೆಳಗಡೆ ಇಡ್ಲಿ ಹಾಕಿ ಮೇಲೆ ಚಟ್ನಿ ಹಾಕಿ ಟ್ರಾವೆಲಿಂಗ್ ಪರ್ಪಸ್ ಅಲ್ಲಿ ಯೂಸ್ ಆಗುತ್ತೆ ಈ ಪರ್ಪಸ್ ಯೂಸ್ ಆಗುತ್ತೆ ಇದು ಸಪರೇಟ್ ಬೌಲ್ ಬರುತ್ತೆ ಇದರಲ್ಲಿ ಚೆನ್ನಾಗಿದೆ ಇದರಲ್ಲಿ ಸೈಜಸ್ ಇರುತ್ತೆ ಸರ್ ಇದರಲ್ಲಿ 4 ಸೈಜ್ ಬರುತ್ತೆ 4 ಸೈಜ್ ಬರುತ್ತೆ ಓಕೆ ಓಕೆ ಇದರಲ್ಲಿ ಟೀ ಪುಡಿ ಹಾಕಿ ಬೇಡ ಗ್ರೀನ್ ಟೀ ಬೋಲ್ ಮನ್ಸೂರಿ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಉಪ್ಪಿನಕಾಯಿ ಹಾಕಿ ಸಾಲ್ಟ್ ಹಾಕಿ ಸಕ್ಕರೆ ಹಾಕಿ ಮಲ್ಟಿಪರ್ಪಸ್ ಯೂಸ್ ಮಾಡಿ ಇದು ಗಾಜ್ ಇರುತ್ತೆ ಗಾಜಿದಿರುತ್ತೆ ಸ್ಟೀಲ್ ಮೇಲೆ ಇದಿರುತ್ತೆ ಇದನ್ನ ಇರುತ್ತೆ ಗಾರ್ಲಿಕ್ ಪೇಸ್ಟ್ ಗಾರ್ಲಿಕ್ ಸ್ಕ್ವೀಸರ್ ಗಾರ್ಲಿಕ್ ಇದರಲ್ಲಿ ಇಟ್ಬಿಟ್ಟು ಕೆಳಗಡೆ ಈ ತರ ನಿಮಗೆ ಪೇಸ್ಟ್ ತರ ಬರುತ್ತೆ ನೋಡಿ ಈ ಫೋಲ್ಡಿಂಗ್ ಗ್ಲಾಸ್ ಕಾಫಿ ಟೀ ಕುಡಿಯೋಕೆ ನೀರು ಕುಡಿಯೋಕೆ ಒಗಟಿ ಡೀಪ್ ಫ್ರೀಜ್ ಇರುತ್ತೆ ಟ್ರಾವೆಲ್ ಫ್ರೆಂಡ್ಲಿ ಪರ್ಪಸ್ ಮತ್ತೆ ಯೂಸ್ ಆಗುತ್ತೆ ಓಕೆ ಚೆನ್ನಾಗಿದೆ ಹೇಳಿ ಸರ್ ಇದು
ಇದು ಸ್ಪೂನ್ ಇರುತ್ತೆ, ಹ್ಮ್ ಟಿಫನ್ ಬಾಕ್ಸ್ ಅಲ್ಲಿ ಇರುತ್ತೆ, ಹ್ಮ್. ವೆರೈಟಿಗಳು ಚೆನ್ನಾಗಿರುತ್ತೆ, ಹ್ಮ್ ಮಲ್ಟಿಪರ್ಪಸ್. ಸೊ ಬ್ಯಾಗಲ್ಲೇ ಹಾಕೋ ಬದಲು ಈ ತರ ನೀವು ಹಾಕೊಂಡು ಮಕ್ಕಳಿಗೆ ಕೂಡ ಬರುತ್ತೆ. ಕಳಿಸ್ಬೋದು ನೋಡಿ. ಫೋರ್ಕು ಮತ್ತೆ ಸ್ಪೂನ್. ಒಳಗಡೆ ಟಾಪ್ ಲೋಡ್ ಅಲ್ಲಿ ಇದು 4 ಹಾಕಿ ಆಮೇಲೆ ಬಟ್ಟೆ ಹಾಕಿ, ಬಟ್ಟೆ ಕಂಟ್ರೆ ಕೊಡೋಣ. ಹ್ಮ್. ಇದು ಬಾಲ್ ಇರುತ್ತೆ ಮೇಲೆದು, ಇದು ಕಾಲರ್ ಕ್ಲೀನ್ ಆಗುತ್ತೆ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ವಾಷಿಂಗ್ ಮಿಷಿನ್ ಅಲ್ಲಿ ಯೂಸ್ ಮಾಡುವಂತ ಒಂದು ಐಟಮ್. ಇದು ಬ್ಯಾನ್ ಕ್ಯಾರಿಯರ್ ಹ್ಮ್. ಪೋರ್ಟೇಬಲ್ ಇರುತ್ತೆ, ಬ್ಯಾನ್ ಯೂಸಕ್ಕೆ. Okay. ನಾನು ಫರ್ಕ್ ತರ ಯೂಸ್ ಮಾಡ್ಬೇಕಂದ್ರೆ ಫರ್ಕ್ ತರ ಯೂಸ್ ಮಾಡಿ. ಫೋರ್ಕ್ ತರ ಯೂಸ್ ಮಾಡ್ಬೋದು. ಟ್ರಾವೆಲ್ ಫ್ರೆಂಡ್ಲಿ ಇದೆ ನೋಡಿ. Travelling ಅಲ್ಲಿ ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಬೋದು. ಇದನ್ನ ಇರುತ್ತೆ. ಫ್ಲೈಟ್ ಅಲ್ಲಿ ಹೋಗ್ತೀರಾ ನೀವು 50 kg ತನಕ ತುಪ್ಪ ಚೆಕ್ ಮಾಡಕ್ಕೆ, ಲಗೇಜ್ ಗೆ ಡಿಜಿಟಲ್ ಇರುತ್ತೆ, ನಿಮಗೆ 50 kg ತನಕ ತುಪ್ಪ ಚೆಕ್ ಮಾಡಕ್ಕೆ. ಓಕೆ ಸೂಪರ್. ಲಗೇಜ್ ಮನೇಲೆ ಚೆಕ್ ಮಾಡ್ಕೊಂಡು weight ಅನ್ನ ನೀವು ತಗೊಂಡು ಹೋಗ್ಬೋದು. ಸೊ ಅಲ್ಲೆಲ್ಲ ನಿಮಗೆ weight ಜಾಸ್ತಿ ತಗೊಂಡೋದ್ರೆ ನಿಮಗೆ ಫೈನ್ ಎಲ್ಲ ಹಾಕುವಂತ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ಮನೇಲೆ ನೀವು weight ಚೆಕ್ ಮಾಡಿ ಕೂಡ ನೀವು ತಗೊಂಡು ಹೋಗ್ಬೋದು ಅಲ್ವಾ ಸರ್? 50 kg. 50 kg. ಇದೊಂದು ಟ್ರಾವೆಲಿಂಗ್ ಗ್ಲಾಸ್ ಇರುತ್ತೆ ನಿಮ್ಗೆ, ಹ್ಮ್. 4 ಗ್ಲಾಸ್, 4 ಜನ ಇರುತ್ತೆ. ಮತ್ತೆ ಇವಾಗ ಎಲ್ಲ ಪೇಪರ್ ಗ್ಲಾಸ್ ಎಲ್ಲ ಬಂದಿದೆ, ಕಾಫಿ ಟೀ ಕುಡಿಯಕ್ಕೆ, ನೀರು ಕುಡಿಯಕ್ಕೆ, ಸ್ಟೀಲ್. ಟ್ರಾವೆಲಿಂಗ್ ತಗೊಳಕ್ಕೆ ಈಜಿ ಇರುತ್ತೆ, ಕಂಫರ್ಟ್ ಇರುತ್ತೆ. ಒಂದು ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡಕ್ಕೆ ಈಜಿ. ಸೂಪರ್. ಪ್ಯಾನ್ ಕೇಕ್ ಮಾಡಬೇಕಾ, ಹ್ಮ್. ಮೊನ್ನೆ ದೋಸಾ ಸೆಟ್ ದೋಸಾ ಮಾಡಕ್ಕೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಮಿಕ್ಕಿ ಮೌಸ್ ದೋಸಾ. ಇದೊಂದು ಫ್ರೂಟ್ ಇರುತ್ತೆ, ಬಾಸ್ಕೆಟ್ ಇರುತ್ತೆ, ಹೊರಗಡೆ ಟ್ರೇ ಇರುತ್ತೆ, ಫ್ರೀಜ್ ಆಗುತ್ತೆ. ಚಿಪ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ಟೀಲ್ ಎಲ್ಲ ಬಂದಿದೆ ಫಸ್ಟ್ ಟೈಮ್. ಸ್ಟೀಲ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತಲ್ವಾ? ಮೆಸ್ ಇರುತ್ತೆ. ಇದು ಬಂದು ಫ್ರಿಜ್ ಒಳಗಡೆ ಇರುತ್ತೆ. ವೆಜಿಟೇಬಲ್ ತರಕಾರಿ ಸೈಜ್ ಬರುತ್ತೆ. ಓಕೆ. ಮಲ್ಟಿಪರ್ಪಸ್. ಈ ಮಸಾಲಾ ದೋಸಾ ಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿ ತಿನ್ನಲ್ಲ ನಾನು, ಮತ್ತೆ ಸ್ಪ್ರೇ ಮಾಡಿ ಸ್ಪ್ರೇ ಇರುತ್ತೆ, ಆಯಿಲ್ ಬಾಟಲ್. ಇದು ಬಂದಿರುತ್ತೆ, ಇದು ಬಂದಿರುತ್ತೆ. ಇದು ಡೈರೆಕ್ಟ್ ಹಾಕಕ್ಕೆ ಇರುತ್ತೆ, ಓಕೆ. ಮಲ್ಟಿಪರ್ಪಸ್. ಮತ್ತೆ ಇದು ನೋಡಿ ಕಾಣಿಸ್ತಾ ಇಲ್ಲ, ಬಟ್ ಆಯಿಲ್ ಇರುತ್ತೆ ಒಳಗಡೆ. ಇದೊಂದು ಟಾರ್ಚ್ ಇರುತ್ತೆ ಮ್ಯಾಮ್, ಎಮರ್ಜೆನ್ಸಿ ಟಾರ್ಚ್ ಚೆನ್ನಾಗಿರುತ್ತೆ. ಇದರಲ್ಲಿ ಲಾಂಗ್ ಬೇಕಂದ್ರೆ ಲಾಂಗ್ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ಪೀಡ್ ಮಾಡ್ಬೇಕಂದ್ರೆ ಸ್ಪೀಡ್ ಮಾಡಿ. ಸೈಡ್ ಅಲ್ಲಿ ಇರುತ್ತೆ, ಸೈಡ್ ಅಲ್ಲೂ ಇರುತ್ತೆ. ಮಲ್ಟಿ. ಸೊ ಟ್ರಾವೆಲ್ಗೆ ಏನಾದ್ರು ಹೋಗ್ಬೇಕು ಅಂದ್ರೆ ನಿಮ್ಗೆ ಬೇಕಾಗತ್ತೆ. ಇದರಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದರಲ್ಲಿ ಪೀಲರ್ ಇರುತ್ತೆ, ಇನ್ನ ಒಂದು ನೈಫ್ ತುಂಬಾ ಶಾರ್ಪ್ ಇರುತ್ತೆ. ಕೈ ಮೇಲೆ ಯೂಸ್ ಆಗಲ್ಲ, ಕಟ್ ಆಗಲ್ಲ. ಯೂಸ್ ಮಾಡ್ತಾ ಮಾಡ್ತಾ ತಿರ್ಗಾ ಶಾರ್ಪ್ನೆಸ್ ಇರುತ್ತೆ. ಓ ಮೈ ಗಾಡ್. ಕಟ್ ಮಾಡಿ ಕಟ್ ಆಗುತ್ತೆ, ಕಟ್ ಮಾಡಿ ಸ್ಲೈಸ್ ಆಗುತ್ತೆ. ಈ ವೆರೈಟಿ ಇಲ್ಲ. ಇದೊಂದು ಬ್ರಷ್ ಇರುತ್ತೆ, ನಿಮಗೆ ಫ್ಲಾಶ್ ಇಲ್ಲ ತೋರಿಸಕ್ಕೆ, ಎಲ್ಲಿ ಬ್ರಷ್ ಹೋಗಲ್ಲ, ಮತ್ತೆ ಇದು ಹೋಗುತ್ತೆ. ಇದು ಇರುತ್ತೆ ಮಲ್ಟಿಪರ್ಪಸ್. ಕ್ಯಾಪ್ ಎಲ್ಲ ಕ್ಲೀನ್ ಮಾಡ್ಬೋದು. ಕ್ಯಾಪ್ ಎಲ್ಲ ಕ್ಲೀನ್ ಮಾಡಿ. ಇದೊಂದು ನೋಡಿ, ಇದೊಂದು ಸ್ವಲ್ಪ ಒಂದು ಸ್ಪೆಷಲ್ ಆಯಿಲ್ ಡ್ರಾಪರ್ ಐತೆ. ನೀವು ರೆಗ್ಯುಲರ್ ಆಗಿ ಎಲ್ಲ ಕಡೆ ಈ ತರ ಆಯಿಲ್ ಡ್ರಾಪರ್ ನೋಡ್ತೀರಾ. ಇದ್ರಲ್ಲಿ ಮೋಸ್ಟ್ಲಿ ಏನ್ ಗೊತ್ತಾ, ಬಾಯಿ ದೊಡ್ಡದಂತ ಹೇಳಿ ನಿಮ್ಗೆ ಕೊಡ್ತಾರೆ. ಹೌದು. ಇದೆಲ್ಲ ಪ್ಲಾಸ್ಟಿಕ್ ಓವರಲ್ಲಿ, ಇದೆಲ್ಲ ಕೆತ್ತಿ ಬರ್ಬೋದು, ಇದನ್ನು ಕೆಲವು ಟೈಮ್ ಹೊಡಿಬಹುದು ನೋಡಿ. ಮೋಸ್ಟ್ಲಿ ಬನ್ನಿ, ಇದೊಂದು ಸ್ಪೆಷಲ್ ಆಯಿಲ್ ಡ್ರಾಪರ್. ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ನೀವು ರೆಗ್ಯುಲರ್ ಎಲ್ಲ ಕಡೆ ನೋಡ್ತೀರಾ ಆಯಿಲ್ ಡ್ರಾಪರ್ ನೋಡಿ, ನಿಮ್ಗೆ ದೊಡ್ಡ ಬಾಯಿ ಅಂತ ಹೇಳ್ತಾರೆ. ಓವರ್ ಆಲ್ ಏನೇ ಇದ್ರಲ್ಲಿ ಪ್ಲಾಸ್ಟಿಕ್ ಇದೆ. ನೀವು ಜಾಸ್ತಿ ಟೈಟ್ ಮಾಡುವಾಗ ಇದು ನಿಮ್ಗೆ ಏನಿದ್ರು ಕಿತ್ತಿ ಬರ್ಬೋದು ಹೇಳಕ್. ಇಲ್ಲಾಂದ್ರೆ ಇದೇನ್ ಗೊತ್ತಾ, ಇಲ್ಲಿಂದ ಸೂರದ್ ರಾಮಾಯಣ ಇದೆ ನೋಡಿ. ಈ ಪ್ರಾಡಕ್ಟ್ ಎಲ್ಲಿ ಹೆಂಗೈತೆ ನೋಡಿ, ಒಂದ್ ಡ್ರಾಪ್ ಚೆಲ್ಲಲ್ಲ. ಅಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು ನೋಡಿ. ಒಂದ್ ಡ್ರಾಪ್ ಕೂಡ ಚೆಲ್ಲಲ್ಲ. ಓಕೆ. ಇದರಲ್ಲಿ 2 ಸೈಜ್ ಬರುತ್ತೆ, 1/2 ಲೀಟರ್ 1 ಲೀಟರ್ 2 ಸೈಜ್ ಬರುತ್ತೆ. ಕ್ಲೀನಿಂಗು ಈಸಿ, ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಐತೆ ಇದು. ಇದು ಟೀ ಸೋರ್ಸದ್ ಅನ್ಕೊಳ್ಳಿ, ಇಲ್ಲಾಂದ್ರೆ ನೀವು ಕೇಕ್ ಮಾಡ್ತೀರ, ಫ್ಲೋರ್ಗೋಸ್ಕರ 2 ಪೀಸ್ ಸೆಟ್ ಬರುತ್ತೆ. ಬಹಳ ಕ್ಯೂಟ್ ಆಗೈತೆ, ಡಿಫ್ರೆಂಟ್ ಆಗೈತೆ. ಎಲ್ಲ ಪ್ಲಾಸ್ಟಿಕ್ ನೋಡ್ತೀರಾ, ಫಸ್ಟ್ ಟೈಮ್ ಸ್ಟೈನ್ಲೆಸ್ ಸ್ಟೀಲ್ ಆಗೈತೆ. ಹೌದೌದು. ಇದು ಸ್ಮಾಲ್ ಸೈಜ್ ಬಟರ್ ನೈಫ್ ಇರುತ್ತೆ, ಬಟರ್ ನೈಫ್, ಚಿಕ್ಕ ಬಟರ್ ಜಾಮು, ಬಟರು ಸ್ಪ್ರೆಡ್ ಮಾಡೋ ಇರುತ್ತೆ. ಟೊಮೆಟೊ ಚಿಪ್ಪಿ ತೆಗಿಯೋಕೆ ಮಲ್ಟಿ ಯೂಸ್ ಆಗುತ್ತೆ. ಸಿಲ್ಲಿ, ಜಿಂಜರ್, ಗಾರ್ಲಿಕ್ ಕಟ್ ಮಾಡಕ್ಕೆ ಚಿಕ್ಕದು. ಓಕೆ. ಇದೊಂದು ನೇಲ್ ಕಟರ್ ಇರುತ್ತೆ, ನೇಲ್ ಕಟರ್ ಚೆನ್ನಾಗಿರುತ್ತೆ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಈ ಟೀ ಸ್ಟ್ಯಾಂಡರ್ ನೋಡಿ, ಫುಲ್ ಸ್ಟೀಲ್ ಇದೆ. ಮ್ಯಾಸಲ್ಲಿ ಎಲ್ಲ ಕಪ್ಪಾಗತ್ತೆ, ಬಟ್ ಇದು ಕಪ್ಪಾಗಲ್ಲ. ಊಟಿ ಸ್ಟೀಲ್ ಅಲ್ಲಿ ಒಳ್ಳೆ ಇರುತ್ತೆ, ತುಂಬಾ ಚೆನ್ನಾಗಿದೆ. ಆಯಿಲ್ ಕ್ಲೀನ್ ಮಾಡುತ್ತೆ, ಕೆನೆ ತೆಗಿಯೋಕೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದನ್ನ ನೋಡಿ ಮ್ಯಾಸ್ ಇರುತ್ತೆ, ಮಧ್ಯೆ ಇದು ಕಪ್ಪಾಗತ್ತೆ. ಇದು ಕಪ್ಪಾಗಲ್ಲ, ಇದು ಕಪ್ಪಾಗಲ್ಲ. ಕ್ಲೀನಿಂಗ್ ಈಜಿ ಇರುತ್ತೆ. ಇದು ಮಲ್ಟಿಪರ್ಪಸ್. ಇದು ಮಲ್ಟಿಪರ್ಪಸ್.
ಇದು ಫ್ರೂಟ್ ಹಿಡಿಯಕ್ಕೆ ಈ ಬಾಸ್ಕೆಟ್ ತರ ಇಲ್ಲ ಸ್ಟಿಮರ್ ತರ ಯೂಸ್ ಮಾಡಿ. ಸ್ಟೀಮರ್ ತರ ಕೂಡ ಯಾವ ಯೂಸ್ ಮಾಡ್ಬೋದು. ಇರುತ್ತೆ ಹ್ಮ್. ಆ ಸೈಜ್ ಇದೆ. ಇದು ಎಗ್ಸ್ ಎಗ್ ಯೂಸ್ ಮಾಡ್ಬೋದು. ಗೆಣಸು ಗೆಡ್ಡೆ ಗೆಣಸು ಏನ್ ಬೇಕಾದ್ರೂ ಸ್ಟೀಮ್ ಮಾಡ್ಕೊಬೋದು. ವೆಜಿಟೇಬಲ್ ಎಲ್ಲ ಚೆನ್ನಾಗಿದೆ. ಇದು ಮಟ್ಟಿ. ಹ್ಮ್ ಇದು ಬಂದು ತೆಂಗಿನಕಾಯಿ ಹೊಡಿಯಕ್ಕೆ ಹ್ಮ್ ಮನೆಯಲ್ಲಿ ಗ್ರೆನೇಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಹೌದೌದು. ತೆಂಗಿನಕಾಯಿ ಹೊಡಿಯಕ್ಕೆ ತೆಂಗಿನಕಾಯಿ ಕೊಬ್ಬರಿ ತೆಗಿಯಕ್ಕೆ ಬೆಂಡ್ ಆಗಲ್ಲ. ಇದು ಕೊಬ್ಬರಿ ತೆಗಿಯಕ್ಕ. ಓಕೆ, ಸೊ ಇದು ನೋಡಿ ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ನಮ್ ಕಲ್ಲಿರಲ್ಲ ತೆಂಗಿನಕಾಯಿ ಹೊಡಿಯಕ್ಕೆ, ಹಂಗೆ ಅದಕ್ಕೆಲ್ಲ ಇದ್ ಮಾಡ್ತಾ ಇರ್ತಾರೆ. ಹೌದು, ವೆಯ್ಟ್ ಚೆನ್ನಾಗಿರುತ್ತೆ. ಸೊ ತೆಂಗಿನಕಾಯಿ ಹೊಡಿಯೋದಕ್ಕೆ ಈ ತರ ತಗೊಂಡ್ ಹೋಗ್ಬೋದು ನೀವು. ಮತ್ತೆ ತೆಂಗಿನಕಾಯಿ ತೆಗಿಯೋದಕ್ಕೆ ಇದು ಚೆನ್ನಾಗಿದೆ. ನೈಫಲ್ಲಿ ತೆಗಿತಾ ಇರ್ತೀರಾ ನಾರ್ಮಲ್ ಆಗಿ? ಇದೊಂದು ಚೆನ್ನಾಗಿರುತ್ತೆ ನಮ್ಗೆ. ಶುಂಠಿ ಬೆಳ್ಳುಳ್ಳಿ ಪೂರ್ತಿ ಪೇಸ್ಟ್ ಆಗುತ್ತೆ. ಮಿಕ್ಸಿ ಬೇಕಾಗಿಲ್ಲ. ಹಾಲು ಕುಡಿಯೋಕೆ ಬಾದಾಮಿ ಪೂರ್ತಿ ಪೌಡರ್ ಆಗುತ್ತೆ. Okay. ರೇಟ್ ಇರುತ್ತೆ ಎಲ್ಲ ಕಡೆ ನೀವು 40 ರೂಪಾಯಿ ನೋಡ್ತೀರಾ, ಬಟ್ ಇದು 185. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಪೀಲರ್. ಇದು ಒಂದು ನೋಡಿ, ಈ ರೆಗ್ಯುಲರ್ ಪೀಲರ್, ಈ ಶೇಡಿಂಗ್ ತರ ನಿಮ್ಗೆ ಕಡ್ಡಿ ತರ ಉದ್ದ ಉದ್ದ ಬರುತ್ತೆ. Okay. ಕ್ಯಾರೆಟ್ ಎಲ್ಲ ಬಿಸಿಬಿಡವೆಲ್ಲ ಹಾಕ್ತಿರಲ್ಲ, ಇದು ವೆರೈಟಿ. ಓಕೆ, ಮೇಲೆ ಗಾರ್ನಿಶ್ ಮಾಡೋ ತರ ಹಾಕ್ತಿವಲ್ಲ ಆ ತರ. ಓಕೆ, ಸಲಾಡ್ ಎಲ್ಲ ಮಾಡೋದಿಕ್ಕೆಲ್ಲ ಬೇಕಾಗತ್ತಲ್ಲ. ಡೀಪ್ ಫ್ರೈ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಇದೆ. ಡೀಪ್ ಫ್ರೈ ಮಾಡಕ್ಕೆ. ಸೊ ಮಿಕ್ಸ್ಚರ್ ಮಾಡೋದಾದ್ರೆ ನೀವು ಕಡಲೆ ಬೀಜ ಮತ್ತೆ ಪುಟಾಣಿ ಈ ತರ ಎಲ್ಲ ನೀವು ಡೀಪ್ ಫ್ರೈ ಮಾಡ್ಕೊಬೋದು.